ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನಾನು ನಿನ್ನೆ ತಾನೇ ಊರಿಂದ ಮಂಡ್ಯ ಅಂದರೆ ಮದ್ದೂರು ಹತ್ರ ಇರೋ ದೇಶಳ್ಳಿ ಅನ್ನೋ ನನ್ನದು ಅಜ್ಜಿ ಊರಿಗೆ ಬಂದಿದ್ದೀನಿ. ಸೊ ಇಲ್ಲಿ ತುಂಬ ದೊಡ್ಡ ಹಬ್ಬ ಮಾಡ್ತಾರೆ, ಆದಿಶಕ್ತಿ ಹಬ್ಬ. ಸೊ ಇಲ್ಲಿಗೆ ಬಂದಿದ್ದೀನಿ. ಈ ಮುಂದೆ ವಿಡಿಯೋ ತೋರಿಸ್ತೀನಿ. ಆ್ಯಂಡ್ ರಾತ್ರಿ ಆಗಿರೋ ವಿಡಿಯೋ ನಾನು ತೋರಿಸಿಲ್ಲ, ಸೊ ನೋಡ್ಕೊಂಡು ಬನ್ನಿ. ಟೈಮ್ ಬಂದು 11 ಗಂಟೆ ಆಗಿದೆ. ಆ್ಯಂಡ್ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದು ಅಜ್ಜಿ ಹೊಸ ಮನೆಯಿಂದ ವ್ಯೂ ತೋರಿಸ್ತಾ ಇರೋದು. ಹೀಗಿದೆ ಊರು. ಸೊ ಬನ್ನಿ ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಆದಿಶಕ್ತಿ ಅಮ್ಮ ವೆಲ್ಕಮ್ ಮಾಡ್ತಾರೆ. ಆ್ಯಂಡ್ ಒಳಗಡೆ ಹೋಗ್ತಿದ್ದೀವಿ. ಏನಂದರೆ ಈ ಊರಲ್ಲಿ ನೈಟ್ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲಿ ಏನೇನು ಮಾಡ್ತಾರೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವಾಗ ನಾವು ಜಾತ್ರೆ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಸ್ವಲ್ಪ ಗ್ರ್ಯಾಂಡಾಗೇ ಇತ್ತು. ನಾನಂತೂ ಏನೂ ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ನನಗೇನು ತೊಗೋಬೇಕು ಅಂತ ಅನಿಸಿಲ್ಲ. ಯಾಕಂದರೆ ನಮ್ಮೂರ ಕಡೆನೂ 2-3 ಜಾತ್ರೆಗೆ ಹೋಗಿದ್ದೆ ನಾನು. ಹಾಗಾಗಿ ನೀವುಗಳು ಜಾತ್ರೆಗೆ ಹೋದಾಗ ಏನನ್ನು ಮರೀದೇನೆ ತೊಗೋತೀರಾ ಆ್ಯಂಡ್ ಏನನ್ನು ತೊಗೊಳಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ದೇವಸ್ಥಾನದ ಒಳಗಡೆ ಹೋಗಬೇಕು. ಅಜ್ಜಿಗೆ ಕಾಲು ನೋವು ಗೈಸ್, ಅವ್ರಿಗೆ ನಡೆಯೋಕ್ಕಾಗ್ತಿಲ್ಲ. ಸೊ ಅಲ್ಲಿ ಒಳಗಡೆ ಹೋಗ್ತಾ ವಿಡಿಯೋ ಮಾಡ್ತೀನಿ. ಇವಾಗ ಫೈನಲಿ ದೇವಸ್ಥಾನದ ಹತ್ರ ತಲುಪಿದ್ವಿ. ಆ್ಯಂಡ್ ಈ ಫೋಟೋ ನೋಡ್ತಿದ್ದೀರಲ್ವ, ಇವರೇನೆ ಆದಿಶಕ್ತಿ ಅಮ್ಮನ ಕಳಶ ಹೊರೋದು. ಆ್ಯಂಡ್ ಒಳಗಡೆ ಎಂಟ್ರೆನ್ಸಿಗೆ ಹೋಗೋಣ. ನೋಡ್ತಿದ್ದೀರಲ್ವ, ಇವರೇ ನೋಡಿ ಶ್ರೀ ಆದಿಶಕ್ತಿ ಅಮ್ಮ. ಈ ದೇವಸ್ಥಾನದ ಮಹಾತಾಯಿ. ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ, ಇಲ್ಲಿ ತುಂಬ ದೇವ್ರುಗಳನ್ನ ಪೂಜಿಸ್ತಾರೆ. ಅದ್ರ ಜೊತೆಗೆ ಇಲ್ಲಿ ದೇವಸ್ಥಾನದೊಳಗಡೆನೆ ಹುತ್ತ ಕೂಡ ಇದೆ. ಇದೇ ನೋಡ್ತಿದ್ದೀರಲ್ವ, ಇಲ್ಲಿ ಬೆಳಗ್ಗೆ ಪ್ರಸಾದಕ್ಕೆ ಅಡುಗೆ ರೆಡಿ ಮಾಡ್ತಿದ್ದಾರೆ.
ಏನಿದು ಈ ಥರ ಎಲ್ಲ ಪೂಜೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಏನಿಲ್ಲ ಗೈಸ್, ಅವ್ರ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಇಲ್ಲೆಲ್ಲರೂ ನಂಬ್ಕೊಂಡಿದ್ದಾರೆ ಆ್ಯಂಡ್ ದೇವ್ರು ಬರುತ್ತೆ. ಹಾಗಾಗಿ ದೇವರಿಗೆ ಏನೇನು ಮಾಡ್ತೀವಿ ಅಂತ ಹರ್ಸ್ಕೊತಾರೋ ಅದು ರಾತ್ರಿ ಹೊತ್ತು ಇವರಿಗೆ ಶಾಸ್ತ್ರ ಮಾಡ್ತಾರೆ. ಅಂದರೆ ಅರಿಶಿನ ಕುಂಕುಮ ಹಚ್ಚಿ ಅವ್ರು ಅಂದ್ಕೊಂಡಿದ್ದು ನೆರವೇರಿದೆ ಅಂತ ಅಂದಾಗ ಅವ್ರ ಹರಕೆನ ತೀರ್ಸೋಕ್ಕೋಸ್ಕರ ಬರ್ತಾರೆ. ಹರಕೆನಲ್ಲಿ ಅವರು ಏನಂತ ಅರ್ಸ್ಕೊಂಡಿರ್ತಾರೆ, ಈಗ ಚಿನ್ನ ಕೊಡ್ತೀನಿ ಅಥವಾ ಸೀರೆ ಕೊಡ್ತೀನಿ ಆ ಥರ ಅರ್ಸ್ಕೊಂಡು ಅವ್ರಿಗೆ ಮಡ್ಲಕ್ಕಿ ತುಂಬ್ತಾ ಅದ್ರ ಜೊತೆಗೆ ಕೊಡ್ತಾರೆ ಕಾಣಿಕೆ, ಅಂದರೆ ಅವರ ಹರಕೆನ. ಹೀಗೆ ನೈಟೆಲ್ಲ ಮಡ್ಲಕ್ಕಿ ತುಂಬ್ತಾರೆ ಆ್ಯಂಡ್ ಹೊರಗಡೆ ಬಂದ್ವಿ ಹೊರಡೋಣ ಅಂತ. ಬಟ್ ಇಲ್ಲಿ ಜಗಳ ಇನ್ನೂ ಮುಗ್ದಿರಲಿಲ್ಲ. ಏನಕ್ಕೆ ಸ್ಟಾರ್ಟ್ ಆಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹೀಗೆ ನೈಟ್ ಎಲ್ಲ ನಡೀತು. ಸೊ ಮಾರ್ನಿಂಗ್ ಬರೋಣ. ನೋಡ್ಕೊಂಬಂದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ಸಖತ್ ಇಷ್ಟ ಆಯಿತು. ಇಷ್ಟು ಗ್ರ್ಯಾಂಡಾಗಿ ಜಾತ್ರೆ ಮಾಡೋದನ್ನು ಯಾವ ಊರಲ್ಲೂ ನಾನು ನೋಡಿರಲಿಲ್ಲ. ಅಂದರೆ ಅಕ್ಕಪಕ್ಕ ಊರಲ್ಲಿ ನೋಡ್ತಾ ಇದ್ದೆ, ಬಟ್ ಇಷ್ಟು ಗ್ರ್ಯಾಂಡಾಗೆಲ್ಲ ಮಾಡಲ್ಲ. ಈವನ್ ನಮ್ಮೂರಲ್ಲೂ ಕೂಡ ಇಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ. ಆ್ಯಂಡ್ ಇವಾಗ ರೆಡಿ ಆಗಿದ್ದೀವಿ. ಯಸ್, ನಾನು ಎದ್ದಿದ್ದು ಲೇಟಾಗಿದ್ದರಿಂದ ಬೇಗ ರೆಡಿಯಾಗಿ ಹೊರಗಡೆ ಬಂದೆ. ಅಷ್ಟರಲ್ಲಿ ದೇವರು ಮುಂದೆ ಬಂದುಬಿಟ್ಟಿದ್ರು. ಹಾಗಾಗಿ ಹೊಸ ಮನೆ ಹತ್ರನೇ ಕೊಡೋಣ ಹರಕೆನ ಅಂತ ಅಂದ್ಕೊಂಡು ಬಂದ್ವಿ. ಅಲ್ಲಿ ಜೊತೆಗೆ ಆಡನ್ನು ಅಲ್ಲಿ ಬಲಿ ಕೊಡ್ತಾಯಿದ್ರು. ಹಾಗಾಗಿ ಅಲ್ಲಿಗೆ ಬಂದ್ವಿ, ಎರಡನ್ನೂ ಅಲ್ಲೇ ಹರಕೆ ಕೊಡೋಣ ಅಂತ. ಇಲ್ಲೇನಾಗುತ್ತೆ ಅಂತ ಅಂದರೆ, ಇಲ್ಲಿ ಕಳಶ ಹೊತ್ತಿದ್ದಾರಲ್ವ, ಅವ್ರ ಮೈ ಮೇಲೇ ಆದಿಶಕ್ತಿ ಅಮ್ಮ ಬರೋದು. ಆ್ಯಂಡ್ ಈ ಕಡೆ ಇದ್ದಾರಲ್ವ, ಅವರು ಅವ್ರ ಮಗ. ಇವರಿಬ್ಬರೂ ಕೂಡ ಪೂಜಿಸ್ತಾರೆ ಎಲ್ಲರೂ. ಇಲ್ಲಿ ಕೊಡೋ ಹರಕೆನ ಅಂದರೆ ಕಟ್ ಮಾಡ್ತಾರೆ ಅಲ್ವಾ, ಈಗ ಆಡನ್ನು ಕಟ್ ಮಾಡಿದ್ಮೇಲೆ ಅವರು ಅದನ್ನು ತುಳ್ಕೊಂಡು ಮುಂದೆ ಹೋಗ್ತಾರೆ. ಅದರ ರಕ್ತನ ತುಳ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಹೇಗೆ ನಡೆಯುತ್ತೆ ಇಲ್ಲಿ. ಹೀಗೆ ರಕ್ತನ ತುಳ್ಕೊಂಡು ಮುಂದಕ್ಕೆ ಹೋದರೆ ಅವರ ಹರಕೆ ಪೂರ್ಣ ಆಯಿತು ಅಂತ. ಇದರಿಂದ ಅವರು ಹಬ್ಬ ಮಾಡ್ತಾರೆ. ಇದನ್ನೆಲ್ಲ ಹಬ್ಬಕ್ಕೆ ನೆಂಟರನ್ನೆಲ್ಲ ಕರೆಸಿ ಊಟ ಹಾಕಿಸಿ ಹಬ್ಬ ಮಾಡ್ತಾರೆ. ಇಷ್ಟ ಆಗಿತ್ತು. ಇದು ನಮ್ಮನೆ ಕೋಳಿ. ಆ್ಯಂಡ್ ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಫಸ್ಟು ಒಂದು ಮೆರವಣಿಗೆ ಹೋಗಿದ್ದು ಬರ್ತಾರೆ, ಒಂದು ರೌಂಡು ಊರಲ್ಲಿ. ಆ್ಯಂಡ್ ಅದಾದಮೇಲೆ ರಿಟರ್ನ್ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾವು ತಂಬಿಟ್ಟು ಎತ್ಕೊಂಡು ಹೊರಡಬೇಕು. ಸೊ ತಂಬಿಟ್ಟು ತೊಗೊಂಬರೋಣ ಬನ್ನಿ. ಇವಾಗ ತಂಬಿಟ್ಟು ತೊಗೊಂಡು ಹೋಗಬೇಕು ದೇವಸ್ಥಾನದ ಹತ್ರ. ಈಗಾಗಲೇ ಅಂದರೆ ಮರಿ ಎಲ್ಲ ಕಡಿದು ಕೋಳಿ ಎಲ್ಲ ಕಡ್ದಾಯಿತು. ದೇವ್ರು ಒಂದು ರೌಂಡ್ ಮೆರವಣಿಗೆ ಹೋಗಿದೆ. ನೆಕ್ಸ್ಟ್ ಅದು ಬರುತ್ತೆ ಮತ್ತು ಅದ್ರ ಜೊತೆ ಇವಾಗ ನಾನು ತಂಬಿಟ್ಟು ತೊಗೊಂಡು ಹೊರಡಬೇಕು. ಸೊ ಅಲ್ಲಿ ಸಿಗ್ತೀನಿ. ಆ್ಯಂಡ್ ಮುಂದೆ ಏನಾಗುತ್ತೆ ನೀವು ನೋಡಿ. ತಂಬಿಟ್ಟು ತೊಗೊಂಡು
ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಹೊರಟೆ. ಮನೆಯಲ್ಲಿ ನಾನ್ ವೆಜ್ ಊಟ ರೆಡಿಯಾಗಿತ್ತು. ಆ್ಯಂಡ್ ಅಲ್ಲೇ ಅಕ್ಕ ಬಾವ ಎಲ್ಲ ಬೆಂಗಳೂರಿಂದ ಬಂದು ನಮ್ಮ ಪುಟಾಣಿನೂ ಬಂದಿದ್ದ. ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಹೊರಟರು. ಬಾಯ್ ಬಾಯ್ ಮಾಡಿಬಿಡಿ ನನ್ನ ಯೂಟ್ಯೂಬ್ ಬ್ಲಾಗ್. ಅಕ್ಕ ಬಾಯ್, ಅಮ್ಮ ಬಾಯ್, ಪಾಪ ಬಾಯ್ ಬಾಯ್. ಅಯ್ಯಯ್ಯ ಪಪ್ಪಿ ಕೊಡು. ಅಯ್ಯಯ್ಯ ಹಾಂ ಬಾಯ್. ಪಾಪ ಬಾಯ್ ಮಾಡಿಲಿ ನಂಗೆ ಬಾಯ್. ಲೋ ಇಷ್ಟ್ಕೋ ಬಾ, ಅಜ್ಜಿಗೆ ಮಾಡು, ಆಂಟಿಗೆ ಮಾಡು, ಬಾಯ್ ಮಾಡು, ಚಿಕ್ಕಿಗೆ ಮಾಡು, ಬಾಯ್. ಥ್ಯಾಂಕ್ಸ್. ಪಾಪಕ್ಕೆ ಚಡ್ಡಿ ಹಾಕು ಅಂತ ಯಾರೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೆಕೆ ಆಗಿರೋದ್ರಿಂದ ಅವನಿಗೆ ರ್ಯಾಷಸ್ ಆಗುತ್ತೆ ಅಂತ ಹಾಕಿಲ್ಲ ಅಷ್ಟೇ. ಹುಷಾರಾಗಿ ಹೋಗಿ. ಇದು ನೆಕ್ಸ್ಟ್ ಡೇ. ನಾನು ಅಮ್ಮನ ಜೊತೆ, ಅಂದರೆ ಅಜ್ಜಿನ ಅಮ್ಮ ಅಂತ ಕರಿತೀನಿ, ಅವರು ಬಟ್ಟೆ ಒಗೆಯೋಣ ಅಂತ ಕೋಡಿಯಾಳ ಹತ್ರ ಹೋಗ್ತಿದ್ರು. ಕೋಡಿಯಾಳ ಅಂದರೆ ನೀರು ಹರಿಯೋ ಜಾಗ. ಆ್ಯಂಡ್ ಅವ್ರ ಜೊತೆ ಹೋದರೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ನೋಡ್ಬೋದಲ್ಲ ಅಂತ ನಾನು ಬಂದೆ. ಈ ಜಾಗ ಇದೆಯಲ್ಲ, ಇಲ್ಲೇ ನಾನು ಅಲ್ಪ ಸ್ವಲ್ಪ ಈಜು ಕಲ್ತಿದ್ದು ಅಂತಂದರೆ, ಇಲ್ಲೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಓಡಾಡ್ತಿದ್ದಿದ್ದ ಜಾಗ. ಇಲ್ಲಿ ಪ್ರತಿಯೊಂದು ಪ್ಲೇಸು ಕೂಡ ತುಂಬಾ ಬದಲಾಗಿದೆ. ಇಲ್ಲೆಲ್ಲ ಹೀಗಿರಲೇ ಇಲ್ಲ. ಆ್ಯಂಡ್ ತುಂಬ ಬಿಸಿಲಿರೋದ್ರಿಂದ ಎಲ್ಲ ಕಡೆ ನೀರು ಕಮ್ಮಿ ಆಗಿಬಿಟ್ಟಿದೆ. ಈ ಚಿಕ್ಕ ಕೋಡಿಯಾಳ ಅಂತ ಕರಿತೀವಿ, ಇದರಲ್ಲೇ ಎಲ್ಲರೂ ಬಟ್ಟೆ ಒಗಿತಿದ್ದಾರೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಬಂದಿದ್ದು ನಾನು ಈ ಊರಿಗೆ. ಇಲ್ಲಿಗೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ಬೆಟ್ಟ ಥರ ಇತ್ತು, ಅದನ್ನು ಹತ್ಕೊಂಡು ಹೋಗ್ಬಿಟ್ಟು ನೋಡಿದೆ. ಎಷ್ಟು ಖುಷಿ ಆಯಿತು ಅಂದರೆ ಈ ಕೆರೆ ನೋಡಿ. ಬಟ್ ನೀರಿರಲಿಲ್ಲ. ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ಕೆರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಕೆರೆ. 900 ಎಕರೆ ಇರುವಂಥ ಕೆರೆ. ಇದನ್ನು ನೋಡಿ ನಾನು ಮುಗಿಸಿ ಮತ್ತೆ ರಿಟರ್ನ್ ಮನೆಗೆ ಬಂದೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್ ಗಾಯ್ಸ್.